ಇಂಗ್ಲಿಷೂ ಗೊತ್ತಿಲ್ಲ, ಆದ್ರೂ ಇದೆ ಆಧಾರ್. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬೃಹತ್ ಜಾಲ ಪತ್ತೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಯಲಾಯ್ತು ಅಸಲಿ ಎತ್ತು. ಕನ್ನಡ ಬರಲ್ಲ, ಇಂಗ್ಲಿಷು ಗೊತ್ತಿಲ್ಲ, ಆದ್ರೂ ಕೂಡ ಆಧಾರ್ ಇದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬೃಹತ್ ಜಾಲ ಪತ್ತೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಸಲಿ ಎತ್ತು ಬಯಲಾಗಿದೆ. ಚಿಕಿತ್ಸೆಗೆಂದು ಬಂದಿದ್ದ ಮಹಿಳೆಯನ್ನು ಕಂಡು ವೈದ್ಯರು ಅಲರ್ಟ್ ಆಗಿದ್ದಾರೆ. ಇಲ್ಲಿ ಪರಿಶೀಲನೆ ನಡೆಸಿದಾಗ ಆಕೆಗೆ ಕನ್ನಡವೂ ಬರಲ್ಲ, ಇಂಗ್ಲಿಷು ಕೂಡ ಗೊತ್ತಿಲ್ಲ. ಆಕೆ ಮಾತನಾಡುವುದು ಕೇವಲ ಬಾಂಗ್ಲಾ ಭಾಷೆ ಮಾತ್ರ. ಪಶ್ಚಿಮ ಬಂಗಾಳದ ಗಡಿ ಮಾರ್ಗವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಆಧಾರ್ ಹೊಂದಿದ್ದ ಬಾಂಗ್ಲಾ ಮಹಿಳೆ ಅಂತ ಕೂಡ ತಿಳಿದು ಬರ್ತಾ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಬೆನ್ನಲ್ಲೇ ಕಳ್ಳ ಮತದಾರರ ಸೇರ್ಪಡೆ ಆತಂಕ ಶುರುವಾಗಿದೆ. ನಕಲಿ ಆಧಾರ್ ಸೃಷ್ಟಿಸಿ ವೋಟರ್ ಲಿಸ್ಟ್ಗೆ ನುಸುಳಲು ಯತ್ನ ಮಾಡಲಾಗ್ತಿದ್ಯಾ? ಹಾಗಾದ್ರೆ ಆಧಾರ್ ಸಮೇತ ಸತ್ಯ ಬಯಲು ಮಾಡಿದ ಫ್ರೀಡಂ ಟಿವಿ. ಖಾಕಿ ಪಡೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರಾ? ಹಾಗಾದ್ರೆ ಕನ್ನಡನೂ ಬರಲ್ಲ, ಇಂಗ್ಲಿಷು ಗೊತ್ತಿಲ್ಲ, ಆದ್ರೂ ಕೂಡ ಆಧಾರ್ ಕಾರ್ಡ್ ಇದೆ ಅವ್ರ ಹತ್ರ, ಹೇಗೆ ಸಾಧ್ಯ ಹಾಗಾದ್ರೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇದೀಗ ಅಕ್ರಮ ಬಾಂಗ್ಲಾ ವಲಸಿಗರ ಬೃಹತ್ ಜಾಲ ಪತ್ತೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಅಸಲಿ ಎತ್ತು ಬಯಲಾಗಿರುವಂತದ್ದು. ಚಿಕಿತ್ಸೆಗೆ ಅಂತ ಮಹಿಳೆ ಬಂದಿದ್ರು. ಈ ಸಂದರ್ಭದಲ್ಲಿ ವೈದ್ಯರು ಅಲರ್ಟ್ ಆಗಿದ್ದಾರೆ. ಪರಿಶೀಲನೆ ನಡೆಸಿದಾಗ ಅವರಿಗೆ ಕನ್ನಡನೂ ಮಾತಾಡಕ್ ಬರಲ್ಲ, ಇಂಗ್ಲಿಷು ಕೂಡ ಗೊತ್ತಿಲ್ಲ. ಅವರು ಮಾತನಾಡೋದು ಒಂದೇ ಭಾಷೆ, ಬಾಂಗ್ಲಾ ಭಾಷೆ. ಹಾಗಾಗಿ ವೈದ್ಯರಿಗೆ ಡೌಟ್ ಬಂದಿದೆ. ಹಾಗೆ ಅಲ್ಲಿ ಅಲರ್ಟ್ ಆಗಿರುವಂತದ್ದು. ಪಶ್ಚಿಮ ಬಂಗಾಳದ ಗಡಿ ಮಾರ್ಗವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವುದಂತ ಕೂಡ ತಿಳಿದು ಬರ್ತಾ ಇದೆ. ಆದರೆ ಇವರು ಬಾಂಗ್ಲಾದೇಶದವರಾದ್ರೂ ಕೂಡ ಕನ್ನಡ ಬರಲ್ಲ, ಇಂಗ್ಲಿಷ್ ಬರಲ್ಲ, ಆದ್ರೂ ಕೂಡ ಅವರು ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಹಾಗಾಗಿ ಹೇಗೆ ಸಾಧ್ಯ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದೀಗ ಕಳ್ಳ ಮತದಾರರ ಸೇರ್ಪಡೆ ಆಗುವಂತಹ ಎಲ್ಲ ಆತಂಕಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ನಕಲಿ ಆಧಾರ್ ಸೃಷ್ಟಿಸಿ ವೋಟರ್ ಲಿಸ್ಟ್ಗೆ ನುಸುಳಲು ಯತ್ನ ನಡೀತಿದ್ಯಾ ಹಾಗಾದ್ರೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆಧಾರ್ ಸಮೇತ ಸತ್ಯ ಬಯಲು ಮಾಡಿದೆ ಇಲ್ಲಿ ಫ್ರೀಡಂ ಟಿವಿ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರಿಗೆ ಕನ್ನಡನೂ ಬರಲ್ಲ, ಇಂಗ್ಲಿಷ್ನೂ ಬರಲ್ಲ, ಅವರು ಮಾತನಾಡುವುದು ಬಾಂಗ್ಲಾ ಭಾಷೆ ಅಷ್ಟೇ, ಆದ್ರೂ ಕೂಡ ಅವರು ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಈಗ ಸದ್ಯ ಅಕ್ರಮವಾಗಿ ವಾಸಿಸ್ತಾ ಇರುವಂತಹ ಬಾಂಗ್ಲಾ ವಲಸಿಗರ ಅಸಲಿ ಎತ್ತು ಬಯಲಾಗ್ತಾ ಇರುವಂತದ್ದು. ಹಾಗಾಗಿ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇದೆ. ಖಾಕಿ ಪಡೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಬೆಂಗಳೂರು ನಗರ ದಿನಕ್ಕೆ ಅಕ್ರಮ ಬಾಂಗ್ಲಾ ನುಸುಳುಕೋರರ ಸುರಕ್ಷಿತ ತಾಣವಾಗಿದ್ಯಾ? ಪಶ್ಚಿಮ ಬಂಗಾಳದ ಮಾರ್ಗವಾಗಿ ಬರ್ತಿರುವ ಬಾಂಗ್ಲಾದೇಶಿಗರು ಯಾವುದೇ ತೊಂದರೆ ಇಲ್ಲದೆ ನಗರದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಇಲ್ಲಿ ಅಧಿಕಾರಿಗಳು, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಹೇಗೆ ಆಧಾರ್ ಕಾರ್ಡ್ ಸಿಗಲು ಸಾಧ್ಯ, ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಇನ್ನು ಈ ಮಹಿಳೆ ಎಷ್ಟು ವರ್ಷಗಳಿಂದ ಇಲ್ಲಿದ್ದಾಳೆ ಎನ್ನುವ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಕೆದಕಿದಷ್ಟು ಇವರ ಅಕ್ರಮ ಜಾಲ ಹಾಗೆ ಮುಖವಾಡಗಳು ಒಂದೊಂದಾಗಿ ಕಳಿಸ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹನ್, ಬೆಂಗಳೂರು ನಗರ ದಿನದಿಂದ ದಿನಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರ ಸುರಕ್ಷಿತ ತಾಣವಾಗಿದೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಈ ಮಹಿಳೆಗೆ ಕನ್ನಡ ಬರಲ್ಲ, ಇಂಗ್ಲಿಷು ಬರಲ್ಲ, ಆದ್ರೆ ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಹೇಗೆ ಇದು ಸಾಧ್ಯ ಅಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರಂತ ಏನೆಲ್ಲ ಡೀಟೇಲ್ಸ್ ಇದೆ ರೋಹನ್? ಸುರ್ವಿ, ಏನು ಬೆಂಗಳೂರಿನ ಬಾಂಗ್ಲಾ ನುಸುಳುಕೋರರ ಒಂದು ಹಾಟ್ಸ್ಪಾಟ್ ಆಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಕೂಡ ಅಕ್ರಮವಾಗಿ ವಲಸಿಗರ ಸಂಖ್ಯೆ ದಿನೇ ಕೂಡ ದೊಡ್ಡ ಮಟ್ಟದ ಜಾಲ ಬೆಳೀತಾ ಇದೆ, ವಿಸ್ತರಿಸ್ತಾ ಇದೆ. ಇದು ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅನುಮಾನಗೊಂಡಂತಹ ವೈದ್ಯರು ಕೂಡ ಪಶ್ಚಿಮ ಬಂಗಾಳದ ಮಾರ್ಗವಾಗಿ ಬಂದಿದ್ದಂತಹ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಾಂಗ್ಲಾದೇಶದ ಮೂಲ ಪ್ರಜೆ ಯಾವುದೇ ಒಂದು ಅಡೆತಡೆದಲ್ಲಿನ ನಗರಕ್ಕೆ ಕೂಡ ಬಂದಿರತಕ್ಕಂಥ ಶಂಕೆ ಮೇಲೆ ಅವ್ರನ್ನ ಈಗಾಗಲೇ ಹಿಡಿದಿರುವಂತದ್ದು. ಈ ಬಾರಿಯೂ ಕೂಡ ಈ ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬಂದಿದ್ದಂತಹ ಮಹಿಳೆಯ ವರ್ತನೆಗೊಂಡು ನೋಡಿರ್ತಕ್ಕಂಥ ವೈದ್ಯರಿದ್ರಲ್ಲ ಅನುಮಾನಗೊಳ್ತಾರೆ. ಅನುಮಾನಗೊಂಡಂತ ಸಂದರ್ಭದಲ್ಲಿ ಅವರನ್ನ ಪರಿಶೀಲನೆಗೆ ಒಳಪಡಿಸ್ತಾರೆ. ಆಕೆ ಕನ್ನಡನೂ ಕೂಡ ಬರಲ್ಲ, ಇಂಗ್ಲಿಷ್ ಕೂಡ ಬರಲ್ಲ, ಅವಳು ಕೇವಲ ಬಾಂಗ್ಲಾ ಭಾಷೆಯನ್ನಷ್ಟೇ ಮಾತಾಡ್ತಾರೆ ಅನ್ನೋ ಅನುಮಾನಗೊಂಡು ಈಗ ಆಧಾರ್ ಕಾರ್ಡ್ ನೋಡಿದ್ರು ಕೂಡ ಅನುಮಾನಗೊಂಡು ಮತ್ತಷ್ಟು ಕೂಡ ಈಗಾಗಲೇ ಗಟ್ಟಿಯಾಗಿರುವಂತದ್ದು. ಪ್ರಾಥಮಿಕ ಮಾಹಿತಿಯ ಪ್ರಕಾರ, ಅಂದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಮಹಿಳೆಯ ಹಲವು ವರ್ಷಗಳಲ್ಲೂ ಬೆಂಗಳೂರು ಕೂಡ ನೆಲೆಸಿರುವಂತ ಸಾಧ್ಯತೆಗಳಿದೆ ಅಂತಾನೆ ಕೇಳಿ ಬರ್ತಾ ಇದೆ. ಆಕೆ ಬಳಿ ಇರ್ತಕ್ಕಂಥ ಕೆಲವೊಂದಿಷ್ಟು ದಾಖಲೆಗಳನ್ನ, ಗುರುತಿನ ಚೀಟಿಗಳ ಆಧಾರ್ ಸೇರಿದಂತೆ ಎಲ್ಲವನ್ನೂ ಕೂಡ ಹಲವು ಅಂಶಗಳನ್ನು ಕುರಿತು ಈಗ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ ಹಿಂದೆ ದೊಡ್ಡ ಅಕ್ರಮ ಜಾಲ ಏನಾದ್ರೂ ಕಾರ್ಯನಿರ್ವಹಿಸ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಹಲವು ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ
ಯಾವುದೇ ಭಯವಿಲ್ಲದೆ ಈ ರೀತಿಯಾಗಿ ಬಾಂಗ್ಲಾ ವಲಸಿಗರು ಚಿಕಿತ್ಸೆ ಪಡಿತಾರೆ ಅಂತಂದ್ರೆ ರಾಜಾರೋಷವಾಗಿ ಗಡಿಯಲ್ಲಿ ಭದ್ರತೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಿನ್ನೆ ಬಂದಿರತಕ್ಕಂತ ಇದನ್ನು ಗಮನಿಸಿದ್ರೆ ಪೊಲೀಸರು ಇದನ್ನ ಕ್ರಮ ತೆಗೆದುಕೊಂಡು ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಕೂಡ ಇದನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಬೇಕು. ಯಾಕಂತಂದ್ರೆ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. SIR ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಸಹಜವಾಗಿ SIR ಪ್ರಕ್ರಿಯೆ ಒಳಗಡೆ ಸೇರುವ ಸಾಧ್ಯತೆ ದಟ್ಟವಾಗಿರುತ್ತೆ. ಹೀಗಾಗಿ ಇವರೆಲ್ಲರೂ ಕೂಡ ಪತ್ತೆ ಹಚ್ಚುವ ಒಂದು ಕೆಲಸ ಆಗಬೇಕು. ಅಧಿಕಾರಿಗಳು ಕಣ್ಣ ಮುಚ್ಚೆ ಆಟವನ್ನು ಬಿಟ್ಟು ನಿಜಕ್ಕೂ ಕೂಡ ಕೆಲಸವನ್ನು ಮಾಡಬೇಕು. ಏನು ಸತ್ಯಾಂಶಗಳನ್ನು ಕೂಡ ಇದ್ರಿಗೆ ತನಿಖೆಯ ಮುಖಾಂತರ ಏನು ಯಾರ್ಯಾರು ಅಕ್ರಮವಾಗಿ ಬಂದಿದ್ರಲ್ಲ ಬಾಂಗ್ಲಾದೇಶಿ ಪ್ರಜೆಗಳನ್ನ ಅವನ್ನೆಲ್ಲವನ್ನ ತನಿಖೆಗೆ ಒಳಪಡಿಸಿ ವಿಚಾರಣೆ ನಡೆಸಬೇಕನ್ನುವಂಥದ್ದು ಆ ಸ್ಥಳೀಯರು ಹಿಂದಿನಿಂದಲಿತ್ತು. ಆದ್ರೆ ಪೊಲೀಸರು ಯಾಕೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ಸುರ್ಭಿ. ಇನ್ನೊಂದೇನಂದ್ರೆ ರೋಹನ್, ಇಲ್ಲಿ ಆ ಮಹಿಳೆ ಎಷ್ಟು ವರ್ಷದಿಂದ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಅಥವಾ ಅವ್ರ ಜೊತೆ ಇನ್ನೆಷ್ಟು ಜನ ಇದ್ದಾರೆ ಅನ್ನುವ ಮಾಹಿತಿ ಏನಾದ್ರೂ ಇದೆಯಾ? ಪ್ರಾಥಮಿಕ ಹಂತದಲ್ಲಿ ಏನಾದ್ರೂ ಗೊತ್ತಾಗಿದೆಯಾ ಅಂತ? ನಿನ್ನೆ ಬಂದಿರತಕ್ಕಂತ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಪಡೆದುಕೊಳ್ಳೋಕೆ ಬರ್ತಾಳೆ. ಆ ಬಂದಂತ ಸಂದರ್ಭದಲ್ಲಿ ಅವಳಿಗೆ ಅಲ್ಲಿ ವೈದ್ಯರು ಕೂಡ ಪರಿಶೀಲಿಸ್ತಾರೆ ಇವ್ರು ಯಾರು ಏನು ಅಂತ ಸಂದರ್ಭದಲ್ಲಿ. ಅಲ್ಲಿ ಆಕೆಗೆ ಕನ್ನಡನೂ ಬರಲ್ಲ ಮತ್ತು ಇಂಗ್ಲಿಷು ಬರಲ್ಲ. ಇಂತಹ ಸಂದರ್ಭದಲ್ಲಿ ಅವಳನ್ನ ಪತ್ತೆ ಹಚ್ತಾರೆ. ಆದ್ರೆ ಎಷ್ಟು ವರ್ಷದಿಂದ ಇದ್ದಾಳೋ ಎಷ್ಟು ದಿನದಿಂದ ಇದ್ದಾಳೋ ಅನ್ನುವಂಥದ್ದನ್ನ ಪೊಲೀಸ್ ಅಧಿಕಾರಿಗಳು ಇದನ್ನ ತನಿಖೆಯನ್ನ ಮಾಡ್ಬೇಕು. ಅವ್ರನ್ನ ವಶಕ್ಕೆ ಪಡೆದುಕೊಂಡು ಎಷ್ಟು ಜನ ಇದ್ದಾರೆ, ಅವ್ರ ಫ್ಯಾಮಿಲಿ ಏನು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಹೇಗೆ ಬಂದ್ರೆ ಎಲ್ಲವನ್ನೂ ಕೂಡ ಪೊಲೀಸರು ಕೂಡ ಇದನ್ನ ಭೇದಿಸಿ ತಕ್ಷಣ ಈಗ ಇದಕ್ಕೆ ಸಂಬಂಧಪಟ್ಟ ಯಾಕಂತಂದ್ರೆ ಈಗ ದೊಡ್ಡ ಮಟ್ಟದಲ್ಲಿ SIR ಪ್ರಕ್ರಿಯೆ ಕೂಡ ಶುರುವಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿಯೂ ಕೂಡ ಸಹಜವಾಗಿಯೂ ಕೂಡ SIR ಪ್ರಕ್ರಿಯೆಯಲ್ಲಿ ಸೇರ್ಕೊಂಡು ಅವ್ರಿಗೂ ಕೂಡ ಮತದಾರ ಸ್ಥಿತಿ ಸಿಗೋದು ಗ್ಯಾರಂಟಿ ಅನ್ನುವಂಥದ್ದು ಮಾತು ಕೇಳಿ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಕೂಡ ಈ ರೀತಿ ಅಕ್ರಮವಾಗಿ ಒಳಗಡೆ ನುಸುಳ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೋದು. ಇಷ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ಇದನ್ನೆಲ್ಲ ಗಮನಿಸಿದ್ರೆ ನಿಜಕ್ಕೂ ಕೂಡ ಈ ಪ್ರಕರಣ ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಎಲ್ಲವನ್ನು ನಾನಾ ತನಿಖೆ ಮುಖಾಂತರ ಆಂಗಲ್ಗಳಲ್ಲಿ ಒಂದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನ ಮಾಡಿದ್ರೆ ಮಾತ್ರ ಕೆಲವೊಂದಿಷ್ಟು ಎಷ್ಟು ಒಂದು ಜಾಲ ಬೃಹತ್ ಆಗಿದೆ ಅನ್ನುವಂಥದ್ದು ನಿಜಾಂಶ ಆಚೆ ಬರುತ್ತೆ ಅಂತ ಹೇಳ್ಬೋದು. ಸುಬ್ಬಿ, ಮಾಹಿತಿಗಾಗಿ ಧನ್ಯವಾದಗಳು ರೋಹನ್. ಇದೀಗ ಬೆಂಗಳೂರು ಅಕ್ರಮ ವಲಸಿಗರ ಏನು ಹಾಟ್ಸ್ಪಾಟ್ ಆಗಿದೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಏಕೆಂದರೆ ಇಂಗ್ಲೀಷು ಬರಲ್ಲ, ಕನ್ನಡ ಬರಲ್ಲ, ಆದರೂ ಕೂಡ ಅವರು ಆಧಾರ್ ಕಾರ್ಡ್ ಹೊಂದಿದ್ದಾರೆ. ಹಾಗಾಗಿ ಸಹಜವಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ, ಎಲ್ಲಿ ಅಕ್ರಮವಾಗಿ ಅವರು ನುಸುಳ್ತಾ ಇದ್ದಾರೆ ಅಂತ. ಹಾಗೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಪೊಲೀಸರು ಏನು ಮಾಡ್ತಿದ್ದಾರೆ, ಈಗಾಗಲೇ SIR ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಅಕ್ರಮವಾಗಿ ನೆಲೆಸಿರುವವರು ಕೂಡ ಈ ಲಿಸ್ಟಿಗೆ ಸೇರುತ್ತಾರಾ ಅನ್ನುವ ಆತಂಕ ಕೂಡ ಈಗ ಶುರುವಾಗಿರುವಂಥದ್ದು.